ನಮಸ್ಕಾರ. ಅದರಲ್ಲಿ ನಾನು ಸಿಂಧು ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡ್ತಿರೋದು. ಸಿಂಧು ತುಂಬಾ ಸ್ಟ್ರಾಂಗ್ ಇದ್ದಾರೆ, ತುಂಬಾ ಫಿಯರ್ಸ್ ಆಗಿದ್ದಾರೆ. ಮಲ್ಪೆ ಅಂತ ಒಂದು ಪಾತ್ರ ಇದೆ. ಧರ್ಮನ ನಾನು ಮುಟ್ಟಿಲ್ಲ. ಪ್ರಭಾ ಅಂತ ಕ್ಯಾರೆಕ್ಟರ್ ಹೆಸರು. ತುಂಬಾ ಇಷ್ಟಪಟ್ಟಿರುವಂತ ಒಂದು ಕ್ಯಾರೆಕ್ಟರ್ ಇದು. ನಾನು ಅದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಪ್ರತಿ ಸಲನೂ ತುಂಬಾ ಎಕ್ಸೈಟ್ ಆಗ್ತೀನಿ. ಒನ್ ಆಫ್ ದ ಬೆಸ್ಟ್ ವಿಮೆನ್ ಕ್ಯಾರೆಕ್ಟರ್ಸ್ ಎವರ್ ರಿಟನ್ ಇನ್ ಕನ್ನಡ. MLA ಸದಾ ಅನ್ನೋ ಪಾತ್ರವನ್ನ ಮಾಡಿದ್ದೀನಿ. ಮೊಗ್ಗು ಅಂತ ಒಂದು ಪಾತ್ರ ಮಾಡಿದ್ದೀನಿ. ಅದು ನೆಗೆಟಿವ್ ರೋಲು. ಒಂದು ಸೀನಲ್ಲಿ ಹೆಡ್ ಶೇವ್ ಮಾಡ್ತಾರೆ. ಏನು ತಪ್ಪಂತ ಅನ್ಸಿದ್ರೆ ಅವರು ಮುಂದೆ ದೊಡ್ಡವರಿದ್ದಾರಾ ಚಿಕ್ಕವರಿದ್ದಾರಾ ಅಂತ ನೋಡಲ್ಲ, ಕರೆಕ್ಟ್ ಆಗಿ ಅದನ್ನ ಫೈಟ್ ಮಾಡಿ ಮುಂದೆ ಹೋಗ್ತಾ ಇರ್ತಾರೆ. ನೋಡ್ತಿರೋ ಎಲ್ಲ ಯಂಗ್ ಫೀಮೇಲ್ ಕೂಡ ಸಿಂಧು ಇಂದ ತುಂಬಾ ಇನ್ಸ್ಪಿರೇಷನ್ ತಗೋಬಹುದು. ಹೌ ಟು ಬಿ ಸ್ಟ್ರಾಂಗ್, ಹೌ ಟು ಬಿ ಫಿಯರ್ಲೆಸ್ ಅಂತ. ಸಿನಿಮಾ ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ನಾವು ಸ್ವಲ್ಪ ರಂಗಭೂಮಿಯಿಂದ ಬಂದವರಾಗಿದ್ದರಿಂದ ಸ್ವಲ್ಪ ನಟನೆ ಗೀಳು ಒಳಗಡೆ ಇತ್ತು. ಈ 9 ವರ್ಷದಲ್ಲಿ ಸುಮಾರು 192 ಸಿನಿಮಾಗಳ ಹತ್ತತ್ರ ಮಾಡಿದ್ದೀನಿ. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ನ್ಯೂ ಡೆಲ್ಲಿಯಲ್ಲಿ ಓದ್ಕೊಂಡ್ಬಂದಿರೋದು, ಆ್ಯಕ್ಟಿಂಗ್ಗೆ ಓದ್ಕೊಂಡ್ಬಂದಿರೋದು. ಸೊ ನನಗೆ ಮಾಡೋಕ್ಕೆ ಬರೋದು ಅದೊಂದೇ. ಆಮೇಲೆ ಮಧ್ಯ ಟೆಲಿವಿಷನ್ ಒಂದು ಬೆರಳೆ ಎಣಿಕೆಯಷ್ಟು ಸಿನಿಮಾಗಳು ಮಾಡಿದ್ದೀನಿ, ಜಾಸ್ತಿ ಇಲ್ಲ. ಪೆಪ್ಪೆಯಿಂದ ಮುಂಚೆ ನಾನು ಬಾಂಡ್ ರವಿ ಮತ್ತೆ KTM ಅನ್ನೋ ಸಿನಿಮಾದಲ್ಲಿ ಅಭಿನಯಿಸಿದ್ದೀನಿ. ದುಬಾರ ಅಂತ ಅನುರಾಗ್ ಕಶ್ಯಪ್ ಅವರ ಸಿನಿಮಾ, ಹಿಂದಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ. ಅದು 2022 ಅಲ್ಲಿ ರಿಲೀಸ್ ಆಗಿತ್ತು. ನಾನು ಲೇಡೀಸ್ ಅಂತ, ಅದು ನನ್ನ ಫಸ್ಟ್ ಫೀಚರ್ ಫಿಲ್ಮ್. ಅದು ಒಂದು ಲೆಸ್ಬಿಯನ್ ಕತೆ. ಪೆದ್ರು ಅಂತ ರಿಷಬ್ ಶೆಟ್ಟಿ ಫಿಲ್ಮ್ಸ್ನವರು ಪ್ರೊಡ್ಯೂಸ್ ಮಾಡಿರುವಂಥ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಈಗ ಪೌಡರ್ ರಿಲೀಸ್ ಆಗ್ತಿದೆ. ಅದಾದಮೇಲೆ BTS ಅಂತ ಒಂದು ಆಂಥಾಲಜಿ ಇದೆ. ಆಮೇಲೆ UIL ಆ್ಯಕ್ಟ್ ಮಾಡಿದ್ದೀನಿ. ಧ್ರುವ ಅನ್ನೋ ಸಿನಿಮಾದಲ್ಲಿ ಭಾಳ ಇಷ್ಟ ಆಯಿತು. ಯಾಕಂದರೆ ಅದರಲ್ಲಿ ಓಂಪುರಿ ಅವ್ರ ಜೊತೆ ಒಂದು ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿತ್ತು ನನಗೆ. ಅದಕ್ಕೆ ಪೂರಕವಾಗಿ ನಾನು ಸಿದ್ಧತೆ ಮಾಡಿಕೊಂಡು ಹೇರ್ ಸ್ಟೈಲ್ ಎಲ್ಲ ಬಿಟ್ಟು ಡ್ರೈವಿಂಗ್ ಎಲ್ಲ ಕಲಿತು ಈ ಪಾತ್ರಕ್ಕೆ ನಾನು ಸಿದ್ಧನಾದೆ. ನೋಡ್ತಾ ಹೋದರೆ ನನ್ನ ಪಾತ್ರಕ್ಕೆ ಬಹಳ ಮುಖ್ಯವಾದ ಪಾತ್ರ ಅಂತ ಅನ್ಸೋಕ್ಕೆ ಶುರುವಾಯಿತು. ಇಡೀ ಸಿನಿಮಾದ ಅಪ್ರೋಚೇ ಡಿಫ್ರೆಂಟ್ ಆಗಿದೆ. ಆ ಕಥೆಯನ್ನು ಒಬ್ಬ ನಿರ್ದೇಶಕರು ವಿಜುವಲಿ ಹೇಗೆ ಪ್ರೆಸೆಂಟ್ ಮಾಡ್ತಾರೆ ಅನ್ನೋದು ಬಹಳ 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 ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲ ಡೈರೆಕ್ಟರ್ ಈ ಸಿನಿಮಾದ ಶ್ರೀಶೈಲ್ ನಾಯರ್, ನಾ ಶ್ರೀ ಅಂತ ಅವ್ರನ್ನ ಪ್ರೀತಿಯಾಗಿ ಕರಿತೀನಿ. ಆ ಪಾಯಿಂಟಿಗೆ ಬಂದಾಗ ನಮ್ಮ ನಿರ್ದೇಶಕರು ಬಹಳ ಎಫಿಷಿಯೆಂಟಾಗಿ ನನಗೆ ಈಗ ಬೇಕು ಅಂತಂತ ಒಂದು ಡಿಸೈನನ್ನು ಅವ್ರು ಹೇಳ್ತಾರೆ. ಆ ಡಿಸೈನ್ ಹೇಳ್ತಿದ್ದಾಗ ನಮ್ಮ ತಲೆಯಲ್ಲಿ ಒಂದು ಬ್ಲೂ ಪ್ರಿಂಟ್ ಕ್ರಿಯೇಟ್ ಆಗುತ್ತೆ. ಕಥೆಯನ್ನು ಹೇಳೋದ್ರಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ ಅನ್ಕೊಂಡಿದ್ದೀವಿ. ಟು ಬಿ ಆನೆಸ್ಟ್ ನಾವು ಅನ್ಕೊಂಡಿದ್ದೀವಿ, ಬಿಕಾಸ್ ನಮ್ಮ ಟ್ರೇಲರ್ ಕಟ್ ತುಂಬಾ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಸ್ಕ್ರೀನಲ್ಲಿ ನೋಡ್ತಾ ಅಂತೂ ಮೊನ್ನೆ ಟ್ರೇಲರ್ ಲಾಂಚಲ್ಲಿ ಭಾಳ ಎಕ್ಸೈಟ್ ಆಗಿಬಿಟ್ಟಿದ್ದೆ. ಈ ಟ್ರೇಲರ್ ನೋಡಿದಾಗಲೇ ನನಗೆ ಗೊತ್ತಾಗಿದ್ದು ಇಷ್ಟೆಲ್ಲ ಇದೆ ಅಂತ. ಸಖತ್ತಾಗಿ ಟ್ರೇಲರ್ ಬಂದಿದೆ. ನಂಗೆ ತುಂಬ ಇಷ್ಟ. ನನ್ನ ಸರ್ಕಲ್ ಇರೋರು, ಫೋನ್ ಮಾಡಿ ಹೇಳ್ತಿರೋರು ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಇಂಡಸ್ಟ್ರಿ ಅವರಾಗಲಿ, ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಆಗಲಿ ಎಲ್ಲರೂ ಹೇಳ್ತಿದ್ದಾರೆ, ಓ ಈ ಥರ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ವಲ್ಲ ಅಂತ. ಶ್ರೀ ಸಿನಿಮಾವನ್ನು ಹಾಗೆ ಮಾಡಿದ್ದಾರೆ. ನಾವು ಮಾಡಿದ ಪಾತ್ರಗಳು ಎಲ್ಲೆಲ್ಲಿ ಬಂದು ಕೂರ್ತು ಅಂತ ನಮಗೆ ಗೊತ್ತಿರಲ್ಲ. ಟ್ರೇಲರ್ ಅಲ್ಲಿ ಅಂತೂ ಐ ಥಿಂಕ್ ನಾವು ಎವ್ರಿ ಒನ್ ಇಸ್ ಜಸ್ಟ್ ವೇಟಿಂಗ್ ಫಾರ್ ಪೆಪ್ಪೆ. ನಮ್ಮ ಥರನೇ ನಾವು ಕೂಡ ತುಂಬ ವೇಟ್ ಮಾಡ್ತಿದ್ದೀವಿ. ಇನ್ನು ವಿನಯ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಬೇಕಂತಂದ್ರು ಹ್ಯಾಂಡ್ಸ್ ಅಪ್, ಅಲ್ಟಿಮೇಟಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅದು ದೊಡ್ಡ ಮನೆ ಕುಡಿಯೋದು, ಅವರು ಯಾವಾಗಲೂ ದೊಡ್ಡ ಗುಣ ಇದೆ. ಪರ್ಸನಲಾಗಿ ನೋಡಿದಾಗ ಬಹಳ ಅವ್ರ ಹೆಸರು ತಕ್ಕಾಗೆ ತುಂಬ ವಿನಯವಂತ. ನಾನು ಯಾವಾಗಲೂ ಎಲ್ಲರಿಗೂ ಅದೇ ಅಂತಿದ್ದೆ, ನಾನು ಏನಾದರೂ ಅವ್ರ ಪೊಸಿಷನಲ್ಲಿ ಇದ್ದಿದ್ರೆ ಮೇಲ್ ನೋಡ್ಕೊಂಡು ಓಡಾಡ್ಬಿಡ್ತಿದ್ದೆ, ಕೆಳಗೂ ನೋಡ್ತಿರ್ಲಿಲ್ಲ ಅಂತ. ವಿನಯ್ ಸರ್ದು ಪೆಪ್ಪೆಲಿ ತುಂಬ ಡಿಫ್ರೆಂಟ್ ಶೇಡ್ ನಾವು ನೋಡ್ತಿದ್ದೀವಿ ಆಲ್ರೆಡಿ ಟ್ರೇಲರ್ ಟೀಸರಲ್ಲಿ ಎಲ್ಲ. ಆ್ಯಕ್ಚುಲಿ ಒಂದು ಫೈಟ್ ಸಂದರ್ಭದಲ್ಲಿ ಒಂದು ಸೀಕ್ವೆನ್ಸ್ ನೆನಪಾಗುತ್ತೆ. ಒಂದು ಕಾಂಬಿನೇಷನ್ ನಂದು ಅವ್ರದ್ದು ದೀರ್ಘವಾದಂಥ ಸಿಂಗಲ್ ಶಾಟಲ್ಲಿ ಒಂದು ಪ್ಲ್ಯಾನ್ ಮಾಡಿದ್ರು. ಭಾಳ ಚೆನ್ನಾಗಿ ಮಾತಾಡ್ತಾ ಇದ್ರು, ನಮ್ಮ ಜೊತೆ ಭಾಳ ಫ್ರೆಂಡ್ಲಿ ಆಗಿದ್ದರು. ನಾನು ಕೆಳಗಡೆ ಬಿದ್ದರೆ ನಾನು ಇದ್ಯಾರು ಬಂದು ಎಲ್ಲ ಹಿಂಗೆ ಎತ್ತಾ ಇದ್ರೆ ನನಗೆ ಯಾರು ಪರಿಚಯ ಇಲ್ಲ ಅಂದರೆ ಅವ್ರು ನೋಡಿದ್ರೆ ವಿನಯ್ ಸರ್ ಅಸಿಸ್ಟೆಂಟ್ಗಳು. ಪ್ರತಿಯೊಬ್ಬರಿಗೂ ಯಾವ ಥರದ ವ್ಯಾಲ್ಯೂ ಕೊಡ್ತಾರೆ. ಅವರು ರಿಯಲ್ ಲೈಫಲ್ಲಿ ಹೆಂಗಿದ್ದಾರೆ ಅದರಿಂದ ಕಂಪ್ಲೀಟ್ ಆಪೋಸಿಟ್ ಇದೆ. ಅಂದರೆ ಅವರಿಂದ ಕಲಿಯುವಂಥದ್ದು ಅದೆಲ್ಲ, ಆ ಎಲ್ಲ ಕ್ವಾಲಿಟೀಸ್ ಅವ್ರ ಪರ್ಸನಾಲಿಟಿ. ನಾನು ಕೂತ್ಕೊಂಡು ನೆನ್ಕೊಂಡೆ, ನಾನು ದೊಡ್ಡ ಮನೆ ಗುಣ ಯಾವ ಥರ ಇವ್ರಿಗೆ ಬ್ಲಡ್ ಎಲ್ಲ ಹಾಗೆ ಬಂದಿದೆ. ಒಬ್ಬ ನಾಯಕ ಹುಟ್ಕೊಳ್ಳೋ ರೀತಿ ಇದೆಯಲ್ಲ, ಒಬ್ಬ ನಾಯಕನ ಪ್ರಸ್ತುತಿ ಇದೆಯಲ್ಲ, ಅದನ್ನು ತುಂಬ ಅದ್ಭುತವಾಗಿ ವಿನಯ್ ಅವರನ್ನ ಪ್ರಸ್ತುತಪಡಿಸಿದ್ದಾರೆ. ನನಗೆ ಏಟು ಬಿಟ್ಬಿಟ್ಟಿರ್ತಾರೆ, ಕೊಡ್ಲಿ ಹಾಕ್ಬಿಟ್ಟಿರ್ತಾರೆ, ಮಚ್ಚಲ್ಲಿ ಹೊಡೆದಿರ್ತಾರೆ. ಕೊಲೆ ಮಾಡಿ ಕೆಳಗಿಳಿದು, ಗೆಜ್ಜೆ ಕಟ್ಟಿ ಕೆಳಗಿಳಿದು ಮುಂದೆ ಹೋಗಿ ತಿರುಗಿ ನೋಡ್ತಾಳೆ. ಅದು ನೋಡ್ತಾನೆ ನನಗೆ ಭಯ ಆಗಿತ್ತು, ಏನಪ್ಪ ಹಿಂಗೆಲ್ಲ ಇಷ್ಟು ವಿಕಾರವಾಗಿರುತ್ತ ಅಂತ. ಒಂದು ಚಾರ್ಜಿಂಗ್ ಶಾಟ್ ಅದು. ನಾನು ಒಂದು ಕಡೆ ಒಂದು ಕುರ್ಚಿ ಮೇಲೆ ಕೂತ್ಕೊಂಡು ಹೇಳ್ತಾ ಇರ್ತೀನಿ, ಮಂಕುತಿ ಮನಕಗ್ಗ. ನಿರ್ದೇಶಕನ ಇಮ್ಯಾಜಿನೇಷನ್ ಅಲ್ಟಿಮೇಟ್. ಅದು ಭಾಳ ಒಂಥರ ನನಗೆ ಒಂಥರ ಎಕ್ಸೈಟ್ಮೆಂಟ್ ಇತ್ತು. ಇದೆ ಜಲ್ ಅನಿಸುತ್ತೆ. ಇದು ಏನೋ ಎಲ್ಲರೂ ಹೇಳ್ತಾರೆ, ಬಟ್ ಐ ಆಮ್ ಜೆನ್ಯೂನ್ಲಿ ಸೇಯಿಂಗ್ ಪೆಪ್ಪೆಯಲ್ಲಿ ಸಾಕಷ್ಟು ಖಡಕ್ ಮೂಮೆಂಟ್ಸ್ ಇದೆ. ಸೊ ಒಂದೆರಡು ಪಿನ್ ಪಾಯಿಂಟ್ ಮಾಡೋಕ್ಕಾಗಲ್ಲ. ಒಂದು ವಿಭಿನ್ನ ಕಥಾ ಹಂದರವನ್ನು ಹೊಂದಿರುವಂಥ ಸಿನಿಮಾ. ಸಿನಿಮ್ಯಾಟಿಕ್ ಆಗಿಲ್ಲ ಇದು ತುಂಬ ಕಲ್ಟಿರೋ ಸಿನಿಮಾ. ಇಲ್ಲಿ ನಿಮಗೆ ಎಲ್ಲ ರೀತಿಯ ರಸಗಳು ಸಿಗ್ತದೆ. ಇಡೀ ಸಿನಿಮಾನೇ ಒಂದು ಗ್ರಾಫ್ ನೀವು ನೋಡ್ಬೋದು. ಪ್ರತಿ ಫ್ರೇಮಿಂದ ಹಿಡಿದು ಪ್ರತಿಯೊಂದು ಪಾತ್ರದಿಂದ ಹಿಡಿದು ಎಲ್ಲವೂ ಕೂಡ ವಾವ್ ಅನ್ನಿಸ್ತು ಸರ್. ಆ್ಯಕ್ಚುಲಿ ಇದೇ ಆಗಸ್ಟ್ 30ನೇ ತಾರೀಕು ಪೆಪ್ಪೆ ಸಿನಿಮಾ ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಫೈನಲ್ ಜಡ್ಜಸ್ ಯಾರು ಅಂದರೆ ಪ್ರೇಕ್ಷಕರು. ಅವರು ಎಸ್ ಅಂದರೆ ಎಸ್ ಸಿನಿಮಾ.
Pepe.